ಅದೇ ರೀತಿಯಲ್ಲಿ ಮನುಷ್ಯ ರೂಪದಲ್ಲಿ ಇದೆ. ಈ ರೂಪಕ್ಕೊಳಗಡೆನೆ ಪವಿತ್ರ ಆತ್ಮ ವಾಸ ಮಾಡುವುದು. ಇದು ಒಂದು ರೂಪ, ಇದಕ್ಕೊಳಗಡೆ ಇರುವುದು ಆತ್ಮ. ಆ ಆತ್ಮ ಪವಿತ್ರ ಆತ್ಮ ಕಡೆ ಒಂದು ಐಕ್ಯದಲ್ಲಿ ಇದೆ. ಆವಾಗ ಅದು ಜೀವನದಲ್ಲಿ ಬರುತ್ತೆ. ಯಾರ ಆತ್ಮ ಜೀವನದಲ್ಲಿ ಬಂದಿದೋ ಅವನ್ ಕಾಲ್ ಕೆಳಗಡೆ, ಅವನ್ ಜೀವನದಲ್ಲಿ ಇವನ್ ತಲೆ ಜಜ್ಜೆ ಆಯ್ತು. ಅದಕ್ಕೆ ಅವ್ರು ಹೇಳಿದ್ರು, ನೀ ಜೀವನದಲ್ಲಿರುವ ಕಾಲವೆಲ್ಲ. ಯಾರು? ಸೈತಾನ್ ಜೀವನದಲ್ಲಿ ಇರುವ ಕಾಲವೆಲ್ಲ ಮಣ್ಣು ತಿಂತ. ನಾವು ವಿಶ್ವಾಸದಲ್ಲಿ ಬಂದಿಲ್ಲ ಅಂದ್ರೆ ಅವನಿಗೆ ಜೀವನ ಇದೆ. ಅರ್ಥ ಆಗುತ್ತಾ? ಯಾಕೆ ಅವನ ಜೀವ? ಅವನ ತಲೆ ಜಜ್ಜೆ ಆಗಿಲ್ಲ. ನಾವು ವಿಶ್ವಾಸದಲ್ಲಿ ಬಂದಿರಂದ್ರೆ ಅವನ ತಲೆ ಜಜ್ಜೆ ಆಯ್ತು, ಅವನ ಜೀವ ಹೋಗಿತ್ತು. ಅವ್ರು ಕೊಟ್ಟಿರುವ ಅವಕಾಶ ಬರೋಕ್ ನೀ ಜೀವನದಲ್ಲಿರೋ ಕಾಲವಲ್ಲ, ಮಣ್ಣು ತಿಂತಾರೆ. ಯಾವಾಗ ನಿನ್ ಜೀವನ ಹೋಗುತ್ತೋ ಆವಾಗ ನೀವು ಮಣ್ಣು ತಿನ್ನೋದಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಅರ್ಥ. ಆಗ ಯಾರ ಜೀವನದಲ್ಲಿ ವಿಶ್ವಾಸದಲ್ಲಿ ಯೇಸು ಕ್ರಿಸ್ತ ರಕ್ತದಲ್ಲಿ ತೊಳೆದು ಹೊಸ ಸೃಷ್ಟಿ ಆಗುತ್ತೋ ಅವ್ರ ಜೀವನದಲ್ಲಿ ಸೈತಾನದಲ್ಲೇ ಜಜ್ಜೆ ಆಯಿತು. ಅದಕ್ಕೆ ಅರ್ಥ ಅವನ ಜೀವ ಬಿಟ್ಟು ಹೋಯ್ತು. ಅದಕ್ಕೆ ಅರ್ಥ ಅವನು ಮಣ್ಣು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದೇನ ಅವ್ರು ಹೇಳಿರುವುದು ಇಲ್ಲಿ ಪೌಲು, ಶಾಂತಿ ದೇವರು ಶೀಘ್ರವಾಗಿ ಬಂದು ಅದು ಮಾಡಿಲ್ಲ ಅಂದ್ರೆ ಅರ್ಥ ಅಲ್ಲ, ಮಾಡಿ ಆಯಿತು. ಆಗ ನೀ ಜೀವನದಲ್ಲಿ ಬಂದಿಂದ ಮಾತ್ರ, ವಿಶ್ವಾಸದಲ್ಲಿ ಬಂದಿಂದ ಮಾತ್ರ ಈ ವಿಷಯ ಆತ್ಮದಲ್ಲಿ ನಡೆಸ್ತಾ ಇಲ್ಲ ಅಂದ್ರೆ ನಡೆಯುವುದಿಲ್ಲ. ಇನ್ನೊಂದು ವಾಕ್ಯ, ಯೋಹನ ಪುಸ್ತಕ ಸುವಿಶೇಷ 12ನೇ ಅಧ್ಯಾಯ 30-31. ಯೋಹನ ಸುವಿಶೇಷ 12ನೇ ಅಧ್ಯಾಯ 30-31. ಯೇಸು ಪ್ರತ್ಯುತ್ತರವಾಗಿ ಈ ಧ್ವನಿಯು ನನಗೋಸ್ಕರವಲ್ಲ, ನಿಮಗೋಸ್ಕರನೇ ಬಂದಿದೆ. ಈಗ ಈ ಲೋಕಕ್ಕೆ ನ್ಯಾಯ ತೀರ್ಪು ಆಗುತ್ತದೆ. ಇಹ ಲೋಕದ ಅಧಿಪತಿಯು ಯಾರದು? ಸೈತಾನ ಅಧಿಪತಿಯು ಈಗ ಹೊರಗೆ ಹಾಕಲ್ಪಡುವನು. ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟದೆ ಎಲ್ಲರನ್ನು ನನ್ನ ಬಳಿಗೆ ಎಳೆಕೊಳ್ಳುವೆನು ಅಂದರು. ಅರ್ಥ ಆಗಿಲ್ಲ? ಈ ವಿಷಯ ಆಗೋದು ನನ್ಕೋಸ್ಕರ ಅಲ್ಲ, ನಿಮಗೋಸ್ಕರ. ಯಾವ್ದು ವಿಷಯ ಅದು ಯಾವ್ದು ವಿಷಯ? ಯೇಸು ಕ್ರಿಸ್ತು, ಅದು ಮುಂದಿನ ವಾಕ್ಯ ಓದುವಾಗ ಗೊತ್ತಾಗುತ್ತೆ. ಯೇಸು ಕ್ರಿಸ್ತು ದೇವರ ಹತ್ರ ಕೇಳ್ತಾರೆ, ದೇವರೇ ನನ್ನ ಹತ್ರ ಇದಾಗೋದಿಲ್ಲ. ಅರ್ಥ ಆಗುತ್ತಾ? ನನ್ನ ಮಹಿಮೆ ಬಿಡಿಸಿ. ಆಗ ದೇವರು ಹೇಳ್ತಾರೆ, ಮಹಿಮೆ ಪಟ್ಟಾಯ್ತು, ಇನ್ನೂ ಮಹಿಮೆ ಬಿಡ್ತೀನಿ ನಿನ್ನೆ. ಆಗ ಯೇಸುವಿಗೆ ಆ ವಿಷಯ ಚೆನ್ನಾಗಿ ಗೊತ್ತು. ಆಗ ಶಿಷ್ಯರಿಗೂ ಆ ವಿಷಯ ಗೊತ್ತಿಲ್ಲ. ಯಾಕೆಂದ್ರೆ ಶಿಷ್ಯರದ್ದು ಯೋಚನೆ ಎಲ್ಲ ಪ್ರಪಂಚವಾಗಿ ಇರುವ ಯೋಚನೆ. ಇವರು ರಾಜ್ಯವಾಗಿ ಹೇರೋದಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ನಾವು ಮಂತ್ರಿಗಳಾಗಿ ಅಕ್ಕಪಕ್ಕ ಎಲ್ಲ ಕೂತ್ಕೊಂಡು ರಾಜರಿಗೆ ಮಾಡಬಹುದು, ಇದೆ ಅವರದ್ದು ಯೋಚನೆ. ಆಗ ಅಲ್ಲಿಯೂ ದೇವರು ಮಾತಾಡಿದ್ದು ಇವ್ರ ಕಿವಿಕಿ ಯಾವ್ದು ಇದರಲ್ಲಿ ಕೇಳಿದ್ರು? ಒಂದು ಶಬ್ದ, ಒಂದು ತಂಡ ಇಡೀ ಶಬ್ದ ಕೇಳಿದ್ರು. ಅದೇ ಅವ್ರು ಹೇಳಿದ್ರು, ಯಾಕೆ ನನ್ನ ಬಗ್ಗೆ ಇದು ಆಗುದಿಲ್ಲ, ನಿನ್ಕೋಸ್ಕರ ಈ ವಿಷಯ ಆಯಿತು. ಇದು ಒಂದು ಅದ್ಭುತವಾಗಿರೋ ವಿಷಯ. ನಿನ್ಕೋಸ್ಕರ ಹೇಳಿದ್ರು. ಯಾಕೆ? ಅವ ಜನಗಳಿಗೂ, ಆ ಶಿಷ್ಯರಿಗೂ, ಆ ಅಪೊಸ್ತಲರಿಗೂ ಆ ನೇರದಲ್ಲಿ ವಿಶ್ವಾಸ ಇಲ್ಲ. ಯೇಸು ಕ್ರಿಸ್ತು ಹೇಳೋ ಮಾತು ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರು ಏನೇನೋ ಹೇಳ್ತಾರೆ, ಅನೇಕ ವಿಷಯಗಳು ಅರ್ಥ ಆಗೋದೇ ಇಲ್ಲ. ಕೆಲವು ವಿಷಯಗಳು ಅರ್ಥ ಆಗುತ್ತೆ, ಹಾಗಾದ್ರೆ ಆತ್ಮೀಯದಲ್ಲಿಯೂ ಅಲ್ಲ. ಯಾಕೆ ಇವ್ರು ನನ್ನ ಮಹಿಮೆ ಮಾಡಬೇಕು, ನನ್ಗೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗಿಲ್ಲ. ಹಾಗೆ ಕೆಲವು ವಿಷಯ ಅರ್ಥ ಆಗುತ್ತೆ. ನಾನು ಯೆರೂಸಲೇಮಲ್ಲಿ ಹೋಗಿ ಯೂದಕ್ಕೆ ಏನೋ ನನ್ನ ಹೇಳಿಕೊಡ್ತಾರೆ, ನನ್ನ ಜೊತೆಲಿ ನನ್ನ ತೋರಿಸ್ತಾನೆ, ನಾನು ಸುಲಿವರಲ್ಲಿ ಸಾಗಬೇಕು ಹೇಳುವಾಗ ಅಯ್ಯೋ ಇದೆಲ್ಲ ನನಗೆ ಆಗಬಾರ್ದಪ್ಪ, ಇದು ಅರ್ಥ ಆಯಿತು. ಆಗ ಆತ್ಮೀಯರಿಗೆ ಅರ್ಥ ಆಗಿಲ್ಲ. ಕೆಲವು ವಿಷಯಗಳು ಯಾವುದೇ ರೀತಿಯಲ್ಲಿಯೂ ಅರ್ಥ ಆಗಿಲ್ಲ. ಆಗ ಅವ್ರ ವಿಶ್ವಾಸದಲ್ಲಿ ಅವ್ರು ಬಂದಿಲ್ಲ. ಆಗ ವಿಶ್ವಾಸದಲ್ಲಿ ಇಲ್ಲದವರೆಗೂ ಒಂದು ಗುರುತ್ವವಾಗಿ, ಒಂದು ಅಡೆಯಾಳವಾಗಿ ತೋರಿಸ್ತಾರೆ, ಒಂದು ಶಬ್ದ ಕೊಟ್ಟಿದ್ರು. ಆವಾಗಲೂ ಅವರು ಓಹೋ ಇದು ದೇವರದ ವಿಷಯನ ಅವ್ರಿಗೆ ಯೋಚನೆ ಬರಬೇಕು. ಆಗಲಿ ಅವ್ರ ಯೋಚನೆ ಬಂದಿಲ್ಲ, ಆ ವಿಷಯ ಯೋಚನೆ ಬಂದಿಲ್ಲ. ಯಾಕೆ? ಅವ್ರ ಜೀವನದಲ್ಲಿ ಸೈತಾನದ ತಲೆ ಜಜ್ಜೆ ಇನ್ನೂ ಆಗಿಲ್ಲ. ಈ ಕಾಲದಲ್ಲಿಯೂ
ಯಾರ್ಯಾರ ಜೀವನದಲ್ಲಿ ವಿಶ್ವಾಸದಲ್ಲಿ ಸೈತಾನದ ತಲ ಜಜ್ಜೆ ಆಗಿಲ್ವೋ ಅವ್ರಿಗೂ ಈ ವಿಷಯ ಅರ್ಥ ಆಗೋದು ಇಲ್ಲ. ಅಷ್ಟೇ ವಿಷಯ. ಅನೇಕರಿಗೆ ವಿಷಯ ಅರ್ಥ ಆಗೋದು ಕಠಿಣವಾಗಿದೆ. ಜನಗಳಿಗೆಲ್ಲ ಬೇಕಾಗಿದೆ ಯಾಕೆ? ಯಾವುದು? ಪೇತ್ರ ಹೇಳಿ ವಿಷಯ. ಮಲೆ ಮೇಲೆ ಹೋಗಿ ಬಟ್ಟೆ ಮೇಲೆ ಹೋದ್ಮೇಲೆ ಅವ್ರದ್ದು ಮಗು ಒಂದು ಸೂರ್ಯ ಹತ್ರ ಕಾಣಿಸ್ತು ಇಲ್ವಾ? ಆಗ ಇದೊಂದು ಶಬ್ದ, ಇದು ನಂದು ಪ್ರೀತಿ ಇರುವ ಮಗು. ಒಡನೆ ಪೇತ್ರನ ಹೇಳಿದ್ರು, ಓ ದೇವರೇ ಒಂದು ಐಡಿಯಾ ಕೊಡ್ತೀನಿ, ಮೋಸಕ್ಕೆ ಒಂದು ಕೂಡಾರ, ಏಲಿಯಾಗೆ ಒಂದು ಕೂಡಾರ, ಪರವಾಗಿಲ್ಲ ನಿನಗೂ ಒಂದು ಕೂಡಾರ ಮಾಡ್ತೀನಿ. ಯಾಕೆ? ನಾವು ಇಲ್ಲಿ ಒಂದು ಆರಾಧನೆ ಮಾಡಿ ಹೋಗ್ತೀನಿ. ಯಾಕೆ ಈ ಕಷ್ಟ ಅಲ್ಲ? ಈ ಕಾಲದಲ್ಲಿ ಜನಕ್ಕೆ ಅದೇ ಚಿಂತೆ. ಯಾಕಪ್ಪ ಇದೆಲ್ಲ? ಚರ್ಚಿಗೆ ಹೋಗೋದು ಬರೋದು ಹೋಗೋದು ಬರೋದು ಅಷ್ಟೇ. ಸುಮ್ಮ ಇದಕ್ಕಲ್ಲಿ ಹೋಗಿ ನೋಡಿ ಇದೆಲ್ಲ ನನಗೆ ಬೇಡಪ್ಪ. ಏನು ಹೋಗ್ತಾ ಇದ್ದ ಚರ್ಚಿಗೆ ಒಂದು ಒಳ್ಳೇದಾಯ್ತಾ ಅಷ್ಟೇ. ದೇವರಿದ್ದಾರೆ ನಂಬ್ತೀನಿ, ಬೇಡ ಬೇಡ ವಿಷಯ. ಪೇತ್ರನು ಅದೇ ಹೇಳಿದ್ರು. ಮೂಂದು ಕೂಡಾರ ನಾವು ಬಂದು ಆರಾಧನೆ ಮಾಡಿ ಹೋಗೋಣ. ನೀ ಬಾ, ನೀ ಇದಕ್ಕೆಲ್ಲ ನೀ ಬನ್ನಿ, ನೀ ರಾಜ್ಯವಾಗಿರ್ಬೇಕಲ್ಲ. ಇದೇ ಅವನದ ಐಡಿಯಾ. ಅವ ಯಾವಾಗಲೂ ಅವನ ಐಡಿಯಾ ಅಲ್ಲಿ. ಈ ಕಾಲದಲ್ಲಿ ಯಾಕೆ? ಆತ್ಮೀಯ ಬೆಳವಣಿಗೆಯಲ್ಲಿ ಅವರು ಬಂದಿಲ್ಲ. ಅದಕ್ಕೋಸ್ಕರ ನಾವು ಅಂತೆಲ್ಲ ಜಜ್ಜೆ ಮಾಡುವುದು ಇಲ್ಲ. ಯೇಸು ಕ್ರಿಸ್ತು ಒಂದು ಜಾಗದಲ್ಲಿ ಪೇತ್ರನಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಲೂಕ ಸುವಿಶೇಷ 23ನೇ ಅಧ್ಯಾಯ 22ನೇ ಅಧ್ಯಾಯ 23 ಇಲ್ಲ 22ನೇ ಅಧ್ಯಾಯ 31-32. ಲೂಕ ಸುವಿಶೇಷ 21ನೇ ಅಧ್ಯಾಯ 31-32. ಇನ್ನೂ ಕರ್ತர், சீமோனே 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 இதோ கோதுமையை சுளகினால் புடைக்கிறது போல சாத்தான் உங்களை புடைக்கிறதற்கு உத்தரவு கேட்டுக்கொண்டான். நானோ உன் விசுவாசம் ஒழிந்து போகாதபடிக்கு உனக்காக வேண்டிக் கொள்ளுகிறேன் என்று சொன்னார். நீ குணப்பட்ட பின்பு அதாவது நீ விசுவாசத்தில் வந்த பிறகு உன் சகோதரரை ஸ்தோத்திரப்படுத்து என்றார். ஸ்திரப்படுத்து என்றார். அப்புறம் அதுக்கு அவன் ஆண்டவரே காவலிலும் சாவிலும் உம்மை பின்பற்றி வர ஆயத்தமாய் இருக்கிறேன் என்றான். போதும். அப்புறம் நடந்தது உங்களுக்கு தெரியும் இல்லையா? சாவிலும் காவலிலும், சத்தாலும் பரவாயில்ல, ஜெயிலும் பரவாயில்ல, விட மாட்டேன் உன்னை. ஏன் விசுவாசத்தை சொல்லணும் புரியுதா? முறம், தமிழ் சொல்வது முறம். முறத்துல எப்படி புடைக்கும் பொழுது என்ன ஆகும்? அந்த தானியத்துக்கு அது மேல போகுது, கீழே வருது, சுத்துது. இந்த மாதிரி சாத்தான் உன்னை செய்வான். மேல தூக்குவான், கீழே தள்ளி போடுவான், சுத்த வைப்பான். நீ நிலையற்றவனா இருப்பாய். நீங்க செஞ்சு பாருங்க உங்க வாழ்க்கையில. அப்படி கொஞ்சம் புதிங்க நல்லா, கொஞ்சம் சுத்தங்க நல்லா நின்று பாருங்க. நிலையற்றது போல உங்களுக்கு இருக்க முடியும். நீ விசுவாசத்தில் அப்படி பதறுவாய். இருந்தாலும் தேவனிடத்தில் வேண்டிக் கொள்கிறேன், நீ பலப்படுவாய். இல்ல அவ அப்போ விட மாட்டான். இல்ல சாவிலும் காவலிலும் உன்னை நான் விடவே மாட்டேன். நடந்ததுங்க. ஆஃப்டர் ஒரு சின்ன பொண்ணு சொன்ன வேலைக்காரி, நீ இந்த ஆளோட பார்த்த இல்ல முன்ன என்ன சொன்னா? சாவில விட மாட்டேன். கொல்லுனா சொன்னா இல்ல, அவனோட பார்த்தேனப்பான்னு சொன்னான். சொல்லிருக்கலாம், ஆமா அவன் பார்த்தேன், அதுக்கு பண்ணான்னு கேட்டுக்கலாம்ல. இல்ல ஒரு மரண பயம் சொன்னதுன்னா சாவிலும் விட மாட்டேன். அப்ப ஆண்டவருக்கு தெரியும் சாத்தானுடைய சுழலில் எப்படி பதற்றதோ அதே போல பதற்றத்தை கொண்டு வருவார். நீ கைவிடப்படுவார். இருந்தாலும் நீ குணமான பிறகு, விசுவாசத்தில் வந்த பிறகு உன் சகோதரன் நீ